ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ನಾವು ಅನೇಕ ಶ್ರೀ ರಾಘವೇಂದ್ರ ತಂತ್ರದ ಸುಂದರವಾದ ಪದ್ಯಗಳನ್ನು ಕೇಳಿದ್ದೇವೆ, ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು ಕೊನೆಯ ಘಟ್ಟದಲ್ಲಿ ಇದ್ದೇವೆ. ವಕಾರದಿಂದ ಆರಂಭಿಸಿ ಕೊನೆಯ ಅಕ್ಷರದವರೆಗೆ ಕ್ಷಕಾರದವರೆಗಿನ ಪದ್ಯಗಳನ್ನು ಈ ಸಂಚಿಕೆಯಲ್ಲಿ ನೋಡಲಿಕ್ಕಿದ್ದೇವೆ. ವಕಾರದಿಂದ ರಾಯರು ಯಾವ ರೀತಿ ಅನುಗ್ರಹವನ್ನು ಮಾಡ್ತಾರೆ, ಆ ವಕಾರದಿಂದ ನಾವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ಕೃಷ್ಣಾವಧೂತರು ಮೊದಲಿಗೆ ತಿಳಿಸಿ, ವಕಾರ ಆದ ಮೇಲೆ ಶಕಾರದ ಶ್ಲೋಕವನ್ನು ಹೇಳ್ತಾರೆ. ಈ ವಕಾರ ಹಾಗೂ ಶಕಾರ ಇದರಲ್ಲಿ ಕೃಷ್ಣಾವಧೂತರು ರಚನೆ ಮಾಡಿದ ಪದ್ಯಗಳನ್ನು ಈಗ ಆಲಿಸೋಣ, ಮತ್ತೆ ಅರ್ಥ ಅನುಸಂಧಾನವನ್ನು ಮಾಡೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ವಾರಾಂಗನಾದ್ಯೂತ ಚೌರ್ಯಾನ್ಯಧಾರಾರ ತತ್ವಾದ್ಯವದ್ಯತ್ವತೋ ಮಾಂ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶಕ್ತೋ ನ ಶಕ್ತಿಂ ತವ ಸ್ತೋತುಮಾಧ್ಯಾತುಮಿದೃಕ್ವಹಂ ಕಿಂ ಕರೋಮೀಶ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ವಾರಾಂಗನಾದ್ಯೂತ ಅನ್ನುವ ಪದ್ಯ, ಶಕ್ತೋನ ಶಕ್ತಿಂ ಅನ್ನುವ ಪದ್ಯ ಸುಂದರವಾಗಿ ಹಾಡಿದ್ದನ್ನು ಈಗ ತಾನೇ ನಾವು ಕೇಳಿದ್ವಿ. ವಾರಾಂಗನಾದ್ಯೂತ, ವಾರಾಂಗನೆಯರು ಅಂದರೆ ಗಣಿಕ ಸ್ತ್ರೀಯರು ಅಂತ. ಅಂದರೆ ಗಣಿಕಾ ಸ್ತ್ರೀಯರು ಅಂತೆಲ್ಲ ಕರೆಯೋದು ವೇಶ್ಯಾಸ್ತ್ರೀಯರನ್ನು ಕರೆಯೋದು. ಅವರಿಗೆ ವಾರಾಂಗನೆಯರು ಅಂತ ಕರೀತಾರೆ. ಈ ವೇಶ್ಯ ಸಹವಾಸ ಆಗಲಿ, ದ್ಯೂತ ಕ್ರೀಡೆ ಜೂಜಿನ ಸಹವಾಸ ಆಗಲಿ, ಕಳ್ಳತನ ಮಾಡಿದ್ದಾಗಲಿ, ಅನ್ಯಧಾರ ಪರಸ್ತ್ರೀಯ ಸ್ಪರ್ಶನ, ಪರಸ್ತ್ರೀ ದರ್ಶನ, ಪರಸ್ತ್ರೀ ಆಲೋಚನೆ, ಇದು ಯಾವುದೇ ಮಾಡಿದಾಗ ಏನೇನು ದೋಷ ಬಂದಿರತ್ತಲ್ಲ ಆ ದೋಷಗಳಿಂದ ನಾನು ಉದ್ಧಾರ ಮಾಡಿ ಅಂತ ಕೃಷ್ಣಾವಧೂತರು ತಾವು ಪರಿಪರಿಯಾಗಿ ಬೇಡ್ತಾರೆ. ಯಾಕೆಂದರೆ ಜನರೆಲ್ಲ ಈ ದೋಷಗಳನ್ನು ಎಂದೆಂದಿಗೂ ಮಾಡಬಾರ್ದು. ಅಪ್ಪಿ ಅಜ್ಞಾನದಿಂದ ನಡೆದು ಹೋಗಿದೆ. ಆಗೇನು ಮಾಡಬೇಕು? ಅನಿವಾರ್ಯವಾಗಿ ದೊಡ್ಡವರ
ಅನುಗ್ರಹವನ್ನು ಸಂಪಾದಿಸಿ ಆ ದೋಷಗಳನ್ನೆಲ್ಲ ಕಳ್ಕೊಳ್ಬೇಕು. ಇಲ್ಲ ಅಂದರೆ ಆ ದೋಷಗಳು ನಮಗೆ ಪದೇ ಪದೇ ಬಾಧಿಸ್ತಾ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ. ಅಂಥ ದೋಷಗಳನ್ನೆಲ್ಲ ನಾವು ಬಿಟ್ಟರೆ ಆ ಪಾಪ ಕರ್ಮಗಳೆಲ್ಲ ನಮಗೆ ಅಂಟುಕೊಳ್ಳೋದಿಲ್ಲ, ಆಗ ನಮಗೆ ತೊಂದರೆ ಆಗೋದಿಲ್ಲ ಜೀವನದಲ್ಲಿ. ಇಂಥ ಪ್ರಧಾನವಾದ ಈ ಎಲ್ಲ ದೋಷಗಳನ್ನು ಬಿಟ್ಟುಬಿಡಿ ಅಂತ ಕೃಷ್ಣಾವಧೂತರು ಎಚ್ಚರಿಸ್ತಾ ಇದ್ದಾರೆ ಜನರಿಗೆಲ್ಲ. ಇಂತಹ ಪಾಪ ಕರ್ಮಗಳಿಂದ ನಮ್ಮನ್ನು ರಕ್ಷಿಸಿ ರಾಯರೇ, ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿ ಮುಂದಿನ ಪದ್ಯ ಅಂತೂ ಬಹಳ ಸೊಗಸು. ಶಕ್ತೋ ನ ಶಕ್ತಿಂ ತವ ಸ್ತೋತು ಮಾಧ್ಯಾತು. ಅಂದರೆ ನಿಮ್ಮ ಸ್ತೋತ್ರ ಮಾಡಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇಷ್ಟೊತ್ತು ಸ್ತೋತ್ರ ನೀವು ತಾನೇ ಮಾಡಿದ್ದು. ಹೌದು, ಎಲ್ಲ ರಾಯರ ಅನುಗ್ರಹದಿಂದ ಅವರು ಒಳಗಡೆ ಇದ್ದು ನುಡಿಸಿದ್ದಾರೆ. ಯಾಕೆಂದರೆ ಕಲಿಯುಗದಲ್ಲಿ ಸ್ತೋತ್ರ ಮಾಡಬೇಕು ಅಂತ ಮನಸ್ಸು ಬರೋದು ಅಪರೂಪ. ಮನಸ್ಸು ಬಂದ ಮೇಲೆ ಸರಿಯಾಗಿ ಸ್ತೋತ್ರ ಮಾಡೋದು ಬಹಳ ಕಷ್ಟ. ಎಂತೂ ಒಂದೊಂದಲ್ಲ ಒಂದೊಂದು ಬಹಳ ಕಷ್ಟ. ಆದ್ದರಿಂದ ಶಕ್ತಃ ನ ಶಕ್ತಿಂ ತವ ಸ್ತೋತುಂ, ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ ನನಗೆ ಶಕ್ತಿ ಇಲ್ಲ, ಧ್ಯಾನ ಮಾಡಲಿಕ್ಕೆ ಶಕ್ತಿ ಇಲ್ಲ, ಅಂಥ ಅಸಮರ್ಥ ವ್ಯಕ್ತಿ ನಾನು ಏನು ಮಾಡಲಿಕ್ಕೆ ಸಾಧ್ಯ? ಆದರೂ ನನ್ನ ಬಾಯಿಂದಲೂ ಸ್ತೋತ್ರವನ್ನು ಮಾಡಿಸಿಕೊಂಡು ನೀವು ನಮಗೆ ಅನುಗ್ರಹ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ದೊಡ್ಡ ನಮನಗಳು ತಮಗೆ ಅಂತ ಭಕ್ತಿ ಪರವಶರಾಗಿ ತಾವು ಕೃಷ್ಣಾವಧೂತರು ರಾಯರಿಗೆ ನಮಸ್ಕಾರವನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪದೇ ಪದೇ ಇಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ನೆನಪಿಸ್ಕೊಳ್ಬಹುದು. ಈ ರೀತಿ ಸುಂದರವಾದ ಪದ್ಯಗಳನ್ನು ರಚನೆ ಮಾಡಿ ನಮಗೆ ಕೃಷ್ಣಾವಧೂತರು ಯಾವ ರೀತಿ ನಾವು ರಾಯರನ್ನು ಪ್ರಾರ್ಥಿಸಬೇಕು, ರಾಯರ ಮುಂದೆ ನಿಲ್ತೀವಿ ಆರಾಧನಾ ದಿವಸ ನಾವು ಒಂದು ವಾರ ನಿಜವಾಗಿ ಸೇವೆ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ವಾರದ ಚಿಂತನೆಗಳು ಈ ವಾಹಿನಿಯ ಮುಖಾಂತರ ನೀವೆಲ್ಲರೂ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ. ಅಂತೂ ಈ ವಾರದ ಚಿಂತನೆ ನಮಗೆ ವಾರ ಶುಭಕರವಾಗಲಿ. ನಾವು ಪ್ರತಿಯೊಂದು ವಾರ ಶುಭ ಸಂದೇಶಗಳನ್ನು, ಶುಭ ಸೂಚನೆಗಳನ್ನು ಪಡೆಯೋಣ ಅನ್ನೋ ದೃಷ್ಟಿ. ಒಂದು ವಾರ ನಾವು ಸರಿಯಾಗಿ ರಾಯರ ಆರಾಧನೆ ಮಾಡಿದ್ವಿ ಅಂದರೆ ಪ್ರತಿ ವಾರ ನಮ್ಮ ಜೀವನದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಪ್ರತಿ ವಾರ ನಮಗೆ ಎಲ್ಲ ಗ್ರಹಗಳು ಒಳ್ಳೆಯದನ್ನು ಮಾಡಲಿ, ಆ ಗುರುರಾಯರ ಅನುಗ್ರಹ ನಮಗೆ ಸದಾ ಇರಲಿ ಅನ್ನುವ ನಿಟ್ಟಿನಲ್ಲಿ ಒಂದು ವಾರ ಮಾಡಿದರೆ ವರ್ಷವಿಡೀ ನಮಗೆ ಚೆನ್ನಾಗಿರಬೇಕು ರಾಯರೇ ಅಂತ. ಹಾಗಂತ ಮುಂದಿನ ವಾರದಲ್ಲಿ ನಾವು ಬಿಟ್ಟುಬಿಡೋದು ಅಂತಲ್ಲ, ಪ್ರತಿ ವಾರದಲ್ಲೂ ಕೂಡ ಆ ರಾಯರ ಭಜನೆ ನಿರಂತರವಾಗಿ ಪ್ರತಿ ದಿವಸ ನಾವು ಪ್ರಾರಂಭವನ್ನು ಮಾಡ್ತಾ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತಾ ಇರಬೇಕು. ಅಂತೂ ಯಾವ ವಾರ ಶುರು ಮಾಡ್ತೀವೋ ಅದರಿಂದ 2 ದಿವಸ, ಮತ್ತೆ ಮೊದಲನೆಯದರಿಂದ ಇನ್ನು ಮುಂದಿನ ದಿವಸದವರೆಗೆ, ಹೀಗೆ ಆ ವಾರಗಳು ನಮಗೆ ಶುಭಕರವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಂಥ ಅದ್ಭುತವಾದ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಾರಾಯಣ ಮಾಡಬೇಕು, ಅದನ್ನು ಮರೆಯೋ ಹಾಗಿಲ್ಲ. ಅದನ್ನು ನೆನಪಿಸಿಕೊಡ್ತಾ ಒಂದು ಸುಂದರವಾದ ಘಟನೆ ಒಬ್ಬನ ಜೀವನದಲ್ಲಿ ನಡೆಯಿತು. ಆ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಈ ಘಟನೆಯಲ್ಲಿ ಆ ವ್ಯಕ್ತಿ ತಾನು ಮಂತ್ರಾಲಯಕ್ಕೆ ಹೋಗಿ 12 ವರ್ಷಗಳ ಕಾಲ ಸೇವೆ, 1, 2, 3 ಅಲ್ಲ, 12 ವರ್ಷಗಳ ಕಾಲ ಸೇವೆ ಮಾಡ್ದ. ಏನು ಅಬ್ಬಬ್ಬ, ಅಷ್ಟು ಕಾಲ ಸೇವೆನ ಇವನು ಪಡಿಲಿಲ್ವ? ಹಾಗಾದರೆ ಅಷ್ಟೊಂದು ಸೇವೆ ಮಾಡಬೇಕಾಗಿತ್ತ ಅಂದರೆ ಅವನು ಬಯಸಿದ್ದು ಅಷ್ಟು ದೊಡ್ಡದು. ಅವನು ಸಣ್ಣ ಪುಟ್ಟ ಬಯಸಿದ್ದಲ್ಲ, ದೊಡ್ಡ ಪದವಿಯನ್ನು ಬಯಸಿದ. ಏನು ಮೋಕ್ಷವನ್ನು ಬಯಸಿದ್ನೇನು, ಸ್ವರ್ಗವನ್ನು ಬಯಸಿದ್ನ ಅಂದರೆ ಅದೆಲ್ಲ ಇರಲಿ ಬಿಡಿ, ರಾಜವೈಭವ ಬೇಕು ಅಂತ ಒಬ್ಬ ಬಡ ವ್ಯಕ್ತಿ, ಅವನ ಹತ್ರ ಏನೂ ಇಲ್ಲ, ನಾನು ರಾಜನಾಗಬೇಕು ಅಂತ ರಾಜವೈಭವ ಅಪೇಕ್ಷೆ ಪಟ್ಟಿದ್ದಾನೆ. ಏನು ಅಪೇಕ್ಷೆ ಪಡಬೇಕೋ ಜೀವನದಲ್ಲಿ ಅಷ್ಟನ್ನು ಮಾತ್ರ ನಾವು ಅಪೇಕ್ಷಿಸಬೇಕು. ನಮ್ಮ ಯೋಗ್ಯತೆಯನ್ನು ಮೀರಿ ಅಪೇಕ್ಷಿಸಿದರೆ ಏನಾಗುತ್ತೆ ನೋಡಿ. ಅವನ ಹಣೆಯಲ್ಲಿ ಏನಿತ್ತು, ಹಣೆ ಬರಹ ಯಾವ ರೀತಿ ಇತ್ತು ಅದನ್ನು ನಾವು ಗಮನಿಸ್ಬೋದು. ಹೇಗೆ ಅಂದರೆ ಮುಂದಕ್ಕೆ ನೋಡೋಣ ಘಟನೆ. ಒಂದು 12 ವರ್ಷಗಳ ಕಾಲ ರಾಯರ ಸೇವೆ ಮಾಡ್ದ. ಯಾಕೆ? ರಾಜನಾಗಬೇಕು, ರಾಜವೈಭವ ನಾನು ಅನುಭವಿಸಬೇಕು ಅಂತ. ಸರಿ, 12 ವರ್ಷ ಮಾಡ್ದ. ಒಂದು ದಿವಸ ಬಂದು ರಾಯರು ಪ್ರತ್ಯಕ್ಷರಾಗಲಿಲ್ಲ. ಅವಾಗ ಬೇಸರ ಆಯಿತು ಅವನಿಗೆ. 12 ವರ್ಷ ಸೇವೆ ಮಾಡಿದ್ದೀನಿ, ಒಮ್ಮೆನೂ ರಾಯರು ಪ್ರತ್ಯಕ್ಷ ಆಗಲಿಲ್ಲ, ಸೂಚನೆ ಕೊಡಲಿಲ್ಲ, ಏನೂ ಆಗಲಿಲ್ಲ. ಸರಿ, ಬೇಸರ ಆಯಿತು. ಅದಕ್ಕೆ ತಿರುಪತಿ ತಿಮ್ಮಪ್ಪನ ಹತ್ರ ಹೋದ. ಗುರುಗಳು ಅಂತೂ ಅನುಗ್ರಹ ಮಾಡಲಿಲ್ಲ. ಕಲಿಯುಗ ಭೂದೈವ ವೈಕುಂಠ ಯಾರು? ನಮ್ಮ ತಿಮ್ಮಪ್ಪ. ಆ ತಿಮ್ಮಪ್ಪನ ಬಳಿಯಲ್ಲಿ ಹೋಗಿ ಅಲ್ಲೂ 12 ವರ್ಷ ಸೇವೆ ಮಾಡ್ದ. ಅಲ್ಲೂ ಏನೂ ಉಪಯೋಗ ಆಗಲಿಲ್ಲ. ಕೊನೆಗೊಂದು ತೀರ್ಮಾನಕ್ಕೆ ಬಂದ, ಇದೆಲ್ಲ ಬರೀ ಕಲ್ಲುಗಳಷ್ಟೇ, ಏನೂ ಉಪಯೋಗ ಇಲ್ಲ ಇದರಿಂದ ಅಂತ. ಯಾಕೆ ನನಗೇನು ಅನುಗ್ರಹನೇ ಆಗಲಿಲ್ವಲ್ಲ ಅಂತ ಇಷ್ಟು ಅಂದ್ಕೊಂಡು ತಾನು ಮಲ್ಕೊಂಡ. ಎಲ್ಲಿ? ತಿರುಪತಿ ಕ್ಷೇತ್ರದಲ್ಲಿ ಮಲ್ಕೊಂಡಿದ್ದಾನೆ. ಅಂದಿನ ದಿವಸ ಮಲ್ಕೊಂಡಿದ್ದಾಗ ಅವನಿಗೆ ಒಂದು ಕನಸು ಬಿತ್ತು. ಇದು ಯಾವಾಗ? 12 ವರ್ಷ ಸೇವೆ ಮಾಡಿ ಆದ ಮೇಲೆ ಅವನಿಗೆ ಕನಸು ಬಿದ್ದಿರೋದು.
ಆ ಕನಸು ಏನು ಬಿತ್ತು, ಆ ಕನಸಿನಲ್ಲಿ ಹೀಗೆಲ್ಲ ಅವನು ನೋಡ್ದ. ಅಲ್ಲಿ ಸಿಂಹಾಸನದ ಮೇಲೆ ಶ್ರೀನಿವಾಸ ದೇವರು ತಾವು ಕೂತಿದ್ದಾರೆ. ಶ್ರೀನಿವಾಸ ದೇವರು ಕೂತು ತಾವು ಅಲ್ಲಿ ಮಂತ್ರಾಲಯದಲ್ಲಿರೋ ರಾಯರನ್ನು ಕರೀತಾ ಇದ್ದಾರೆ. ಬನ್ನಿ ಬನ್ನಿ, ನೀವು ಯಾಕೆ ಇವನಿಗೆ ಅನುಗ್ರಹ ಮಾಡಲಿಲ್ಲ? ಇಷ್ಟೊಂದು ಸೇವೆ ಮಾಡಿದ್ದಾನೆ, ಆದರೆ ಏನು ನೀವು ಅನುಗ್ರಹನೇ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ನೀವು ಅಂತ ಅವರ ಬಳಿ ಪರಮಾತ್ಮ ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆ ಗುರುರಾಯರು ಉತ್ತರ ಕೊಡ್ತಾರೆ, ಇಲ್ಲ ಸ್ವಾಮಿ, ನಾನು ಯಾಕೆ ಇವನಿಗೆ ಕೊಡಲಿಲ್ಲ ಅಂದರೆ ಇವನ ಆಯುಷ್ಯ ಇವತ್ತೇ ಹೊರಟೋಗುತ್ತೆ, ಇವನ ಆಯುಷ್ಯ ಇಷ್ಟೇ, ಇನ್ನು ಮುಂದೆ ಇವನ ಆಯುಷ್ಯ ಇಲ್ಲ, ಮುಗಿದೋಯ್ತು ಅಂತ ಹೇಳ್ತಾರಂತೆ. ಹಾಗಾದರೆ ಇವನ ಆಯುಷ್ಯ ಇವತ್ತು ಮುಗಿದೋಗತ್ತೆ ಅಂದರೆ ಏನು ಅಭಿಪ್ರಾಯ? ಇನ್ನು ಮುಂದೆ ಇವನಿಗೆ ಸಿಗಲ್ಲ ಈ ರಾಜವೈಭವ, ಇನ್ನೂ ಪಡೀಬೇಕು ಅಂದರೆ ಮುಂದಿನ ಜನ್ಮದಲ್ಲೇ ಆಗಬೇಕು ಅಂತ. ವಾಸ್ತವಿಕವಾಗಿ ಏನು ಗೊತ್ತಾ ಸತ್ಯ? ಅವನು ಇಷ್ಟು ದಿವಸ ಬದುಕಿದ್ನಲ್ಲ, ಅದೆಲ್ಲ ರಾಯರ ಕೃಪೆಯಿಂದ 12 ವರ್ಷ ಬದುಕಿದ. ತಿರುಪತಿ ತಿಮ್ಮಪ್ಪನಿಂದ 12 ವರ್ಷ ಬದುಕಿದ್ದಷ್ಟೇ. ಅಂದರೆ ಒಂದು ದಿವಸ ಅವನವತ್ತು ಸೇವೆ ತಪ್ಪಿಸಿದ್ರೆ ಅವನು ಬದುಕಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅವನ ಆಯುಷ್ಯ ಅಷ್ಟು ಕಡಿಮೆ ಇದೆ. ಕಡಿಮೆ ಆಯುಷ್ಯ ಪಡೆದ ವ್ಯಕ್ತಿಗೆ ರಾಜವೈಭವ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಅವನು ಇಷ್ಟು ವರ್ಷ ಬದುಕಿದ್ದೇ ಗುರುಗಳ ದೇವರ ಅನುಗ್ರಹ ಸಂಕೇತ, ಅನುಗ್ರಹದಿಂದಲೇ ಅವನು ಬದುಕಿದ್ದು. ಆಗ ಅವನಿಗೆ ಎಚ್ಚರ ಆಯಿತು, ಇನ್ನೊಂದು ದಿವಸ ಮುಗೀತಾ ಸ್ವಾಮಿ ಅಂತಂದ. ಆವಾಗ ಅವನಿಗೆ ಗೊತ್ತಾಯಿತು ಇನ್ನು ನಾನು ಇರೋದಿಲ್ಲ ಅಂತ. ಹೀಗೆ ನಾವು ಅಂದ್ಕೊಳ್ಳೋದು ಒಂದು, ನಮ್ಮ ಆಯುಷ್ಯದ ಪ್ರಜ್ಞೆನೇ ನಮಗಿರಲ್ಲ. ಅಷ್ಟು ವರ್ಷ ಬದುಕಿಸಿದ್ದೇ ಎಷ್ಟು, ನೀನು ಬಯಸೋದಿಷ್ಟಲ್ಲಪ್ಪ ಅಂತ ಅದನ್ನು ದೇವರು ತಾನು ಸೂಚ್ಯವಾಗಿ ತಿಳಿಸಿದ. ಈ ರೀತಿ ಸುಂದರವಾದ ಈ ಘಟನೆಯಿಂದ ನಾವು ತಿಳಿಬೇಕಾಗಿದ್ದು, ನಮ್ಮ ಆಯುಷ್ಯನೇ ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. ಭಗವಂತ ಗುರುಗಳು ಏನೇ ಮಾಡಿದರೂ, ನಮ್ಮ ಸೇವೆಗೆ ತಕ್ಕದಾಗಿ ಏನೇ ಫಲ ಕೊಟ್ಟರು ಅದು ಒಳ್ಳೆಯದೇ. ಯಾಕೆಂದರೆ ಅದು ಏನಿದೆಯೋ ಎತ್ತನೋ ನಮಗೆ ಗೊತ್ತಿಲ್ಲ. ಅವರು ನಮಗಿಂತ ತುಂಬ ಒಳ್ಳೆಯ ದೃಷ್ಟಿಯನ್ನು ಪಡೆದವರು. ಅವರು ಯಾವ ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಾಗಿ ಮುಂದಕ್ಕೆ ಹೋಗಬೇಕಾದ ನಮ್ಮ ಕರ್ತವ್ಯ ಅಂತ ತಿಳಿಸ್ತಾ, ಮುಂದೆ ಶಕಾರ ಮತ್ತು ಸಕಾರದ ಅಪೂರ್ವವಾದ ಪದ್ಯಗಳನ್ನು ಕೃಷ್ಣಾವಧೂತರು ರಚಿಸಿದ್ದಾರೆ. ಅಂತಹ ಪದ್ಯಗಳನ್ನು ನಾವು ಈಗ ಆಲಿಸಲಿಕ್ಕಿದ್ದೇವೆ. ಆ ಪದ್ಯಗಳನ್ನು ಈಗ ನೋಡೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಎಂಥ ದೋಷ ಪಾಪಗಳಾದರೂ ಅದು ನಾಶ ಆಗುತ್ತದೆ ಅಂತ ಆಚಾರ್ಯರು ತಿಳಿಸಿಕೊಟ್ರು. ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಪದ್ಯಗಳನ್ನು ಆಲಿಸೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಷಡ್ವೈರಿವರ್ಗಂ ಮಮಾರಾನ್ನಿರಾಕುರ್ವ ಮಂದೋ ಹರೇರಾಂಘ್ರಿ ರಾಗೋಸ್ತು ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಸನ್ಮಾರ್ಗ ಸಚ್ಚಾಸ್ತ್ರ ಸತ್ಸಂಗ ಸದ್ಭಕ್ತಿ ಸಜ್ಞಾನ ಸಂಪತ್ತಿ ಮಾಧೇಹಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಸುಂದರವಾಗಿ ಹಾಡಿದ್ದನ್ನು ಕೇಳಿದ್ವಿ. ಅತ್ಯುತ್ತಮವಾದ ಪದ್ಯ. ಷಡ್ವೈರಿ ವರ್ಗ 6 ಜನ ಶತ್ರುಗಳು. ನಮಗೆ ಹೇಳಬೇಕಾಗಿದ್ದಿಲ್ಲ. ಕಾಮ ಕ್ರೋಧಾದಿ 6 ಶತ್ರುಗಳನ್ನು ನನ್ನ ದೂರದಲ್ಲೇ ನಿಲ್ಲಿಸ್ಬಿಡಿ, ಹತ್ತಿರಕ್ಕೆ ಬರೋದೇ ಬೇಡ, ಅವ್ರು ಯಾವುದೂ ಕೂಡ ಬರೋದು ಬೇಡ. ಏನಾದ್ರು ನಮ್ಮಲ್ಲಿ ಇದೆ ಅಂತ ಅದನ್ನು ಹೊರಗೆ ಹಾಕ್ಬಿಡಿ ಅಂತ. ನಮ್ಮಲ್ಲಿ ಯಾವಾಗಲೂ ಒಳಗಡೆ ಇದ್ದೇ ಇರುತ್ತೆ. ಆ ಶತ್ರುಗಳನ್ನು ಎಷ್ಟು ಸರಿ ಹೊರಗೆ ಹಾಕಿದ್ರು ಮತ್ತೆ ಬಂದು ಈ ಇರುವೆ ಮುತ್ತತ್ತಲ್ಲ, ಇರುವೆ ಮುತ್ತೋ ರೀತಿ ಸಿಹಿ ವಸ್ತುಗಳಿಗೆ ಹಾಗೆ ಬಂದು ಮುತ್ಕೊಳ್ತಾನೇ ಇರುತ್ತೆ ಈ ಶತ್ರುಗಳು. ಇಂಥ ಶತ್ರುಗಳು ಅವುಗಳು ಇದು ಸಿಹಿ ಪದಾರ್ಥ ಚೆನ್ನಾಗಿ ಸಿಗ್ತಾ ಇದೆ ಅಂತ ನಾವು ಕಹಿ ಮಾಡ್ಕೊಳ್ಬೇಕು. ಆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಗೆ ಅದೆಲ್ಲ ಇರುವೆಗಳ ಥರ ಬಂದು ಮುತ್ತಿಡ್ತಾ ಇರ್ತಾವೆ. ಅದು ಸಿಹಿ ಆದರೆ ಬರುತ್ತೆ, ಕಹಿ ಆದರೆ ಯಾಕೆ ಬರುತ್ತೆ? ನಾವು ಕಹಿ ಮಾಡ್ಕೊಬೇಕು. ನಮ್ಮ ಮನಸ್ಸನ್ನು ಕಹಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮನಸ್ಸೆಲ್ಲ ಕಹಿಯಾಗೇ ಇದೆ ಅಂದರೆ ದೇವರ ಬಗ್ಗೆ ಕಹಿ ಆಗಿಬಿಟ್ಟಿದೆ. ದೇವರ ಬಗ್ಗೆ ಸಿಹಿ ಆಗಬೇಕು, ಇದರ ಬಗ್ಗೆ ಎಲ್ಲ ಕಹಿ ಆಗಬೇಕು. ಆಗ ಸಹಜವಾಗಿ ಇದು ಯಾವುದು ನಮ್ಮನ್ನು ಮುತ್ತಿಡೋದಿಲ್ಲ, ಎಲ್ಲ ದೂರಕ್ಕೆ ಹೋಗ್ತಾವೆ. ಯಾವಾಗ ಹರೇರ್ ಆಂಘ್ರಿ ರಾಗೋಸ್ತು ಭೋ ಅಂತ ಅಂದರೆ
ಭಗವಂತನ ಪಾದ ಕಮಲದಲ್ಲಿ ನಮಗೆ ಆಸಕ್ತಿ ಬಂತು ಅಂತ ಆದರೆ ಯಾವಾಗ ಅಲ್ಲಿ ಮುಳುಗ್ತೀವಿ ನಮ್ಮ ದೇಹವೆಲ್ಲ ಸಿಹಿಯಾಗಿಬಿಡುತ್ತೆ. ಅದರಿಂದ ಅದು ಬೇರೆ ಅದಕ್ಕೆಲ್ಲ ಕಹಿಯಾಗುತ್ತೆ. ಆ ಕಹಿಯಾಗಿರೋದ್ರಿಂದ ಅದು ಯಾವುದು ನಮ್ಮ ಬಳಿ ಬರೋದಿಲ್ಲ. ಹೀಗೆ ಷಡ್ವೈರಿ ವರ್ಗಂ ಅಮಾರಾನ್ನಿರ ಕುರ್ವ ಮಂದೋ ಹರೇ ರಾಂಘ್ರಿ ರಾಗೋಸ್ತು ಭೋಹೋ ಅಂತ ಇಲ್ಲಿ ಹರೇಹೆ ಅಂಘ್ರಿ ಅಂತಲೂ ಇದೆ, ಹರೇಹೆ ಆಂಘ್ರಿ ಅಂತಲೂ ಇದೆ. ಅದು ಒಳ್ಳೆಯ ಪಾದಗಳು ಅನ್ನೋ ಅರ್ಥದಲ್ಲಿ ಆಂಘ್ರಿ ಅನ್ನೋ ಪದವನ್ನು ಕೂಡ ಬಳಸೋದಿದೆ. ಇಂಥ ಆ ಭಗವಂತನ ಪಾದ ಕಮಲಗಳಲ್ಲಿ ನಾವು ಮುಳುಗ್ತೀವಿ ಅಂತ ಆದರೆ ಆಗ ಸಹಜವಾಗಿ ನಾವು ಕೂಡ ಆ ಭಗವಂತನ ಪಾದಗಳ ಸಂಪರ್ಕದಿಂದ ಸಿಹಿ ಸಿಹಿಯಾಗಿ ಕಾಮಕ್ರೋಧಾದಿಗಳಿಗೆ ಕಹಿಯಾಗಿ ನಮ್ಮ ಹತ್ತಿರ ಅದು ಯಾವುದು ಸುಳಿಯೋದಿಲ್ಲ ಅಂತ ಗಮನಿಸಿ ಜೀವನದಲ್ಲಿ ನಾವು ಪಡಿಬೇಕಾಗಿದ್ದೇನು? ಸನ್ಮಾರ್ಗ, ಸಚ್ಛಾಸ್ತ್ರ, ಸತ್ಸಂಗ, ಸದ್ಭಕ್ತಿ, ಸದ್ಜ್ಞಾನ, ಸಂಪತ್ತಿ. ಇನ್ನೇನು ಬೇಕು ಜೀವನದಲ್ಲಿ? ಒಳ್ಳೆಯ ದಾರಿ ಸಿಗಬೇಕು, ಒಳ್ಳೆಯ ಶಾಸ್ತ್ರ ಬೇಕು, ಒಳ್ಳೆಯ ಸಜ್ಜನರ ಸಹವಾಸ ಬೇಕು, ಒಳ್ಳೆಯ ಭಕ್ತಿ ಬೇಕು, ಒಳ್ಳೆಯ ಜ್ಞಾನ ಬೇಕು, ಒಳ್ಳೆಯ ಸಂಪತ್ತು ಬೇಕು. ಇಷ್ಟನ್ನು ನಾವು ಪಡಿಬೇಕು. ಇದಕ್ಕಾಗಿ ಗುರುರಾಯರ ಅನುಗ್ರಹ ಬೇಕೇ ಬೇಕು. ಇಂಥ ಗುರುರಾಯರ ಅನುಗ್ರಹ ಇದೆಲ್ಲ ಪಡೆದವರಿಗೂ ಕೂಡ ಆಗೋದಿದೆ. ನಮಗೆ ಗೋಪಾಲದಾಸರಾಗಲಿ, ನಮಗೆ ಜಗನ್ನಾಥದಾಸರಾಗಲಿ, ಇವರೆಲ್ಲ ಸನ್ಮಾರ್ಗದಲ್ಲೇ ಇದ್ದವರು, ಒಳ್ಳೆಯ ಶಾಸ್ತ್ರ, ಸತ್ಸಂಗ, ಸದ್ಭಕ್ತಿ, ಸದ್ಜ್ಞಾನ ಎಲ್ಲ ಪಡೆದಿರೋರೆ. ಅವರಿಗೆಲ್ಲ ಜೀವನದಲ್ಲಿ ಅಂಥವರೆಗೂ ಕೂಡ ಅನುಗ್ರಹ ಮಾಡಿದ್ದ ನೆನಪಿಸ್ಕೊಳ್ಬೋದು. ಜಗನ್ನಾಥದಾಸರಿಗೆ ಉದರ ಶೂಲೆ ಆಯಿತು, ಹೊಟ್ಟೆ ನೋವು. ವಿಜಯದಾಸರು ನೀಡಿದ ನೈವೇದ್ಯ ಸ್ವೀಕಾರ ಅವರು ಮಾಡಲಿಲ್ಲ, ಏನೋ ಕಾರಣ ಹೇಳಿದರು. ಆ ಉದರ ಶೂಲೆ ಎಷ್ಟು ಬಾಧಿಸ್ತು. ಎಲ್ಲ ಕಡೆ ಸಂಚಾರ ಮಾಡಿದರು. ಕೊನೆಗೆ ರಾಯರ ಬಳಿ ಬಂದರು. ರಾಯರು ಕೂಡ ಮೌನ ವಹಿಸಿದರು. ಉತ್ತರ ಕೊನೆಗೆ ನೀಡಿದರು, ಎಲ್ಲಿ ಅಪರಾಧ ನಡೀತೋ ಅಲ್ಲೇ ಹೋಗಬೇಕು ಅಂತ. ಎಂಥವರೆಗೂ ಮಾರ್ಗವನ್ನು ತೋರಿಸಿದ್ದಾರೆ ಅನ್ನೋದು ಅದು ರಾಯರ ವಿಷಯದಲ್ಲಿ ನಾವು ಕಾಣಬಹುದು. ಜೊತೆಗೆ ಗೋಪಾಲದಾಸರು ಒಮ್ಮೆ ಮಂತ್ರಾಲಯಕ್ಕೆ ಅವರು ತೆರಳಿದಾಗ ವೃಂದಾವನದ ಸನ್ನಿಧಾನದಲ್ಲಿ ಅಲ್ಲಿ ರಾಮಕೃಷ್ಣ ವೇದವ್ಯಾಸರು ಬಂದು ರಾಯರ ಕೈಲಿ ಪೂಜೆ ಕೊಡ್ತಾರೋ ಘಟನೆ ಏನಿದೆ ಅದನ್ನು ವರ್ಣಿಸ್ತಾರೆ ತಮ್ಮ ಪದ್ಯಗಳಲ್ಲಿ. ಅದು ನಾನು ನೋಡಿ ಅನುಭವಿಸಿದೆ ಅಂತ. ಇಂಥ ಸನ್ಮಾರ್ಗಕ್ಕೆ ಸಚ್ಛಾಸ್ತ್ರ ಮತ್ತು ಸತ್ಸಂಗ, ಸದ್ಭಕ್ತಿ, ಸದ್ಜ್ಞಾನ ಸಂಪತ್ತಿಗಳನ್ನು ನೀಡಿ ನಮಗೆ ರಾಯರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ, ಇಂಥ ರಾಯರನ್ನು ಪಾಹಿಪ್ರಭೋ ಅಂತ ಕೃಷ್ಣಾವಧೂತರು ಹೇಳ್ತಾ ಇದ್ದಾರೆ. ಅಂಥ ಕೃಷ್ಣಾವಧೂತರು ಮುಂದಕ್ಕೊಂದು ಮಾತು ಹೇಳ್ತಾರೆ, ಹಾಸ್ಯಾಸ್ಪದ. ನಾವೆಲ್ಲ ಹೇಳ್ತಾ ಇರ್ತೀವಿ ಒಂದು ಹಾಸ್ಯಾಸ್ಪದ ವಿಷಯ ಇದು ಅಂತ. ಜೊತೆಗೆ ಲಕ್ಷ್ಮೀ ವಿಹೀನ, ದುಡ್ಡೇ ಇಲ್ಲ ನಮ್ಮ ಕೈಯಲ್ಲಿ, ಲಕ್ಷ್ಮೀ ವಿಹೀನರಾಗಿದ್ದೇವೆ ಅಂತ. ಇಂಥ ಒಂದು ವಿಷಯಗಳು ನಮ್ಮ ತಲೆಯಲ್ಲಿರುತ್ತೆ. ಆದರೆ ಇಂಥ ಎರಡು ಪದ್ಯಗಳನ್ನು ಹೇಳಿದ್ರೆ ನಾವು ಹಾಸ್ಯಾಸ್ಪದರು ಖಂಡಿತ ಆಗಲ್ಲ, ಲಕ್ಷ್ಮೀ ವಿಹೀನತೆಯೂ ನಮ್ಮಲ್ಲಿ ಬರಲ್ಲ. ಅಂಥ ಎರಡು ಅಪರೂಪದ ಪದ್ಯಗಳನ್ನು ಕೃಷ್ಣಾವಧೂತರು ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಅದರ ಗಾನವನ್ನು ಕೇಳ್ತಾ ನಾವು ಬಾಯಿಪಾಠ ಮಾಡ್ಕೊಳ್ಳೋಣ, ಕಂಠಪಾಠ. ಇದೆಲ್ಲ ಅಕ್ಷರ ಮಾಲಿಕಾ ಸ್ತೋತ್ರ ನಮ್ಮ ಬಾಯಿಗೆ ಬರಬೇಕು. ಚಿಕ್ಕ ಮಕ್ಕಳಿಗೆ ನಾವೆಲ್ಲ ABCD ಕಳಿಸ್ತೀವಿ, ಅದೆಲ್ಲ ಇರಲಿ. ಆಕಾರ, ಉಕಾರ ಇದೆಲ್ಲ ಭಗವಂತನ ಗುರುಗಳ ನಾಮ ಸ್ಮರಣೆ ಆಗುವಂಥ, ಅವರ ಮಹಿಮೆಗಳನ್ನು ಸ್ಮರಿಸುವಂಥ ಈ ಪದ್ಯಗಳನ್ನು ಹೇಳ್ತಾ ಇದ್ದರೆ ತುಂಬ ನಮಗೆ ಅನುಗ್ರಹ ಆಗುತ್ತೆ. ಈ ದೃಷ್ಟಿಯಲ್ಲಿ ಅಂತೂ ಈಗ ಹಕಾರದ ಮತ್ತು ಲಕಾರದ ಪದ್ಯಗಳನ್ನು ಅವಲೋಕಿಸೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ನಮ್ಮಲ್ಲಿರುವ 6 ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ನಮ್ಮ ಹತ್ತಿರ ಬರದೆ ಇರಲಿ ಅಂತ ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಪ್ರಾರ್ಥನೆ ಮಾಡಬೇಕು ಎಂದು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಪದ್ಯಗಳನ್ನು ಚಿಂತಿಸೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಹಾಸ್ಯಾಸ್ಪದೋಹಂ ಸಮಾನೇಶ್ವಕೀರ್ತ್ಯಾ ತವಾಂಗ್ರಿ ಪ್ರಪನ್ನೋಸ್ಮಿ ಸಂರಕ್ಷ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಲಕ್ಷ್ಮೀವಿಹೀನತ್ವಹೇತೋ ಸ್ವಕೀಯೈ ಸುದೂರೀಕೃತೋಸ್ಮ್ಯದ್ಯ ವಾಚ್ಯೋಸ್ಮಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಹಾಸ್ಯಾಸ್ಪದೋಹಂ ಅಂತ ಹೇಳ್ತಾರೆ.
ನನ್ನ ನೋಡಿ ಎಲ್ಲ ಜನರು ನಗ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ, ನನ್ನ ಸಮಾನರೇ ಎಲ್ಲ ನನ್ನ ಜೊತೆಗಿದ್ದವರೇ ನಾನು ನೋಡಿ ನಗ್ತಾ ಇದ್ದಾರೆ, ದಯವಿಟ್ಟು ಅವ್ರು ನಗದೇ ಇರೋ ಥರ ಮಾಡಿ, ಅಪಹಾಸ್ಯಕ್ಕೆ ನಾನು ಭಾಗಿಯಾಗದೇ ಇರೋ ಥರ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತವ ಅಂಘ್ರಿಂ ಪ್ರಪನ್ನ, ನಿಮ್ಮ ಪಾದ ಕಮಲಗಳನ್ನು ಹಿಡಿದಿದ್ದೀನಿ, ಹಾಸ್ಯಾಸ್ಪದರಾಗಿ ನಾವು ಆಗಬಾರದು ಅಂತ ಕೃಷ್ಣಾವಧೂತರು ಭಕ್ತಿ ಪರವಶರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜೀವನದಲ್ಲಿ ಅನೇಕ ಸಲ ಹಾಸ್ಯಾಸ್ಪದರಾಗಿ ನಮ್ಮ ಸಾಧನಾ ಮಾರ್ಗವನ್ನೇ ನಾವು ತೊರೆದು ಬಿಡ್ತೇವೆ. ಯಾರೋ ಒಂದಿಷ್ಟು ಜನ ಏನೋ ಹೇಳ್ತಾರೆ ಅಂತ ಕೇಳಿ ನಾವು ನಮ್ಮ ಮಾರ್ಗ ದಾರಿ ಏನಿದೆ ಅದನ್ನು ಬಿಟ್ಟು ಎಲ್ಲೋ ಹೋಗ್ಬಿಡ್ತೀವಿ. ಆದರೆ ಅದು ಬೇಡ. ನಮ್ಮ ದಾರಿ ಏನಿದೆ ಆ ದಾರಿಯಲ್ಲಿ ನಾವು ಶಾಶ್ವತವಾಗಿ ಇರುವಂತೆ ಗುರುರಾಯರೇ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ವಿಹೀನತ್ವ ಹೇತೋಹೋ, ಎಲ್ಲರೂ ಜನ ನಮ್ಮನ್ನು ಕೈ ಬಿಟ್ಟು ಹೊರಟೋಗ್ತಾರೆ. ಯಾವಾಗ ದುಡ್ಡಿಲ್ಲ ಅಂದರೆ ಯಾರೂ ನಮ್ಮ ಹತ್ರ ಬರಲ್ಲ, ದುಡ್ಡಿದೆ ಅಂದರೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ಇವತ್ತಿನ ದಿವಸ ದುಡ್ಡಿಲ್ಲ ಅಂತಾದರೆ ಯಾರೂ ಬರಲ್ಲ. ಸುದೂರೀಕೃತ ಅಂತ ಹೇಳ್ತಾರೆ, ಸುದೂರೀಕೃತ ಅಂತ ಹೇಳ್ತಾರೆ. ಅಸ್ಮಿ ಅದ್ಯ, ಇವತ್ತಿನ ದಿವಸ ನನ್ನ ಬಳಿ ಯಾವುದೇ ದುಡ್ಡಿಲ್ಲ, ಆದ್ದರಿಂದ ಎಲ್ಲರೂ ಹಿಂದಕ್ಕೆ ಹೊರಟೋದ್ರು, ಯಾರೂ ನನ್ನ ಜೊತೆಗೆ ಬರ್ತಾ ಇಲ್ಲ, ಗುರುರಾಯರೇ ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಈ 2 ಪದ್ಯಗಳೇನಿದೆಯಲ್ಲ, ಈ 2 ಪದ್ಯ ನಾವು ದಿವಸ ಹೇಳಬೇಕಾಗಿದೆ. ಯಾಕೆ ಅನೇಕ ಜನರ ಹಾಸ್ಯಾಸ್ಪದತೆಗೆ ನಾವು ಪಾತ್ರರಾಗಿರ್ತೀವಿ. ಲಕ್ಷ್ಮೀ ವಿಹೀನತ್ವ, ಲಕ್ಷ್ಮಿ ಯಾಕೋ ಒಲಿತಾನೇ ಇಲ್ಲ. 2 ಶ್ಲೋಕ ಹೇಳಿದ್ರೆ ಖಂಡಿತ ಲಕ್ಷ್ಮಿನೂ ಒಲಿತಾಳೆ, ನಾವು ಹಾಸ್ಯಾಸ್ಪದರಾಗೋದಿಲ್ಲ ಅನ್ನೋದನ್ನು ಮತ್ತೆ ನೆನಪಿಸಿಕೊಡ್ತಾ ಇನ್ನು ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಶ್ರೀ ರಾಘವೇಂದ್ರ ತಂತ್ರದ ಕೊನೆಯ ಪದ್ಯಗಳು ಒಂದು ಅಂದರೆ ಕ್ಷಕಾರದ ಒಂದು ಪದ್ಯ, ಜೊತೆಗೆ ಕೃಷ್ಣಾವಧೂತರು ತಾವು ಇಂಥ ರಾಘವೇಂದ್ರ ತಂತ್ರವನ್ನು ರಚಿಸಿದ್ದನ್ನು ಸ್ಮರಣೆ ಮಾಡಿ ಅವರು ಯಾಕೆ ಇದನ್ನು ರಚನೆ ಮಾಡಿದ್ದು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಅದೆಲ್ಲವನ್ನು ಕೂಡ ಈಗ ಕೊನೆಯ ಈ 2 ಪದ್ಯಗಳನ್ನು ಅವಲೋಕನ ಮಾಡಿ ಅದರ ಚಿಂತನೆಗೆ ಹೋಗೋಣ ಅಂತ ನಿವೇದನೆ ಮಾಡ್ತಾ ಇದ್ದೆ. ಇಲ್ಲಿಯವರೆಗೆ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಅವರ ಅನುಗ್ರಹ, ಅವರು ಮಾಡಿದ ಅನುಗ್ರಹ, ಅವರ ಪವಾಡಗಳು, ಚರಿತ್ರೆಗಳು ಮತ್ತು ಭಕ್ತರ ಮೇಲೆ ಅವರು ತೋರಿಸಿದ ಕಾರುಣ್ಯವನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಶ್ರೀ ಕೃಷ್ಣಾವಧೂತರು ರಚಿಸಿದ ಈ ಅಕ್ಷರಮಾಲಿಕಾ ಸ್ತೋತ್ರ ಮುಖಾಂತರ ನಮ್ಮೆಲ್ಲರಿಗೂ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಅವರಿಗೆ ಅನಂತ ನಮಸ್ಕಾರಗಳನ್ನು ಮಾಡುತ್ತಾ ಮುಂದಿನ ಪದ್ಯಗಳ ಅರ್ಥಾನುಸಂಧಾನವನ್ನು ಮಾಡೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ, ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಕ್ಷೇಮಂ ಕರಸ್ತ್ವಂ ಭವಾಂಭೋಧಿಮಜ್ಜ ಜನಾನಾಮಿತಿ ತ್ವಾಂ ಪ್ರಪನ್ನೋಸ್ಮಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಕೃಷ್ಣಾವಧೂತೇನ ಗೀತೇನ ಮಾತ್ರಕ್ಷರಾದ್ಯೇನ ಗಾಥಾಸ್ತವೇನೇದ್ಯ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಇತಿ ಶ್ರೀಕೃಷ್ಣಾವಧೂತ ಪಂಡಿತ ವಿರಚಿತೆ ಶ್ರೀರಾಘವೇಂದ್ರತಂತ್ರೇ ಏಕಾದಶಪಟಲಂ ಸಮಾಪ್ತಂ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ನಾವು ಕೃಷ್ಣಾವಧೂತರ ಈ ಸುಂದರವಾದ ರಾಘವೇಂದ್ರ ತಂತ್ರದ 52 ಪದ್ಯಗಳನ್ನು ಕೇಳಿ ಮುಗಿಸಿದ್ದೇವೆ. ಎಂಥ ಸುಂದರವಾದ ಪದ್ಯಗಳು! ಪ್ರತಿ ಶ್ಲೋಕ, ಪ್ರತಿ ಪದಗಳು, ಆ ಪ್ರತಿಯೊಂದು ಘಟನೆಗಳು ಅದನ್ನು ಚೆನ್ನಾಗಿ ನಮಗೆ ಶ್ರೀ ರಾಘವೇಂದ್ರ ತಂತ್ರ ಎತ್ತಿ ತೋರಿಸ್ತಾ ಇದೆ. ನಮ್ಮ ರಿಂಗ್ಟೋನ್ಗಳಲ್ಲೆಲ್ಲ ಇದು ಬಂದಿರುತ್ತೆ, ಶ್ರೀ ರಾಘವೇಂದಾರೆ ಪಾಹಿ ಪ್ರಭು. ಯಾರ ಮೊಬೈಲು ರಾಯರ ಭಕ್ತರು ಅಂತಾಗಿದ್ದರೆ ಅಂಥ ರಾಯರ ಭಕ್ತರ ಮೊಬೈಲ್ ಅನ್ನಂದರೆ ಸಾಕ್ಷಿ ಇದೆ, ಬರ್ತಾನೆ ಇರುತ್ತೆ ಈ ಶಬ್ದಗಳು. ಅಲ್ಲೇ ನಾವು ಕೇಳಿರ್ತೀವಿ ಬಹಳಷ್ಟು ಸಲ. ಇಂಥ ಅಪರೂಪದ ಕೃತಿ ಬಹಳ ಪ್ರಸಿದ್ಧ.
ಪ್ರಸಿದ್ಧವಾದ ಕೃತಿಯನ್ನು ಕೆಲವು ಸಲ ಅದರ ಬಗ್ಗೆ ಹೋಗೋದಿಲ್ಲ, ಬರೀ ಕೇಳೇ ಇರ್ತೀವಿ. ಆದರೆ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭುವನ್ನು 2 ಸಾಲುಗಳು 52 ಸಲ ಬಂದಿದೆ ಈ ಶ್ಲೋಕದಲ್ಲಿ. ಪದೇ ಪದೇ ಅದೇ ಸಾಲುಗಳನ್ನು ಹೇಳ್ತಾರೆ. ಆ ಪ್ರಾರ್ಥನೆ ಏನು? ರಾಯರೇ, ಪೂಜ್ಯರೇ, ನಮ್ಮನ್ನು ಕಾಪಾಡಿ, ನೀವು ಸಮರ್ಥರು ಅಂತ ಪದೇ ಪದೇ ನೆನಪಿಸಿಕೊಡ್ತಾ ಇದ್ದಾರೆ. ರಾಯರೇ ಕೈ ಬಿಡಬೇಡಿ ಅಂತ ಎಷ್ಟೆಷ್ಟು ಬಾರಿ ಕೃಷ್ಣಾವಧೂತರು ಪ್ರಾರ್ಥನೆ ಮಾಡಿದ್ದಾರೆ. ಇದು ಒಂದೇ ಸ್ತೋತ್ರ ಅಲ್ಲ, ಇನ್ನು ಹಲವು ಸ್ತೋತ್ರಗಳನ್ನು ಅವರು ಇದೇ ರಾಘವೇಂದ್ರ ತಂತ್ರದಲ್ಲಿ ಮಾಡಿದ್ದುಂಟು. ತುಂಬ ವಿಸ್ತಾರವಾಗಿ ಪ್ರತಿ ಅಕ್ಷರಗಳಿಗೂ ಒಂದೊಂದು ಭಗವಂತನ ರೂಪ ಮತ್ತು ಗುರುಗಳ ರೂಪವನ್ನು ಚಿಂತನೆ ಮಾಡಿದ್ದಾರೆ. ಅಂಥ ಅದ್ಭುತವಾದ ಈ ಸ್ತೋತ್ರದಲ್ಲಿ ಕೊನೆಗೆ 51ನೆಯ ಶ್ಲೋಕದಲ್ಲಿ ಕ್ಷ ಅನ್ನೋದರಿಂದ ಪ್ರಾರ್ಥನೆ ಮಾಡಿದ್ದೇನು? ನಾವೆಲ್ಲ ಕ್ಷ ಅನ್ನೋದಕ್ಕೆ ಓಂ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಓಂ ಅಂತ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡ್ತೀವಿ, ರೂಪದ ಚಿಂತನೆ. ಯಾಕೆ ಅಂದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡೋನು ಅಂತಂದರೆ ಅದು ಲಕ್ಷ್ಮೀ ನರಸಿಂಹದೇವರು. ಅದಕ್ಕಾಗಿ ಮಧ್ವಾಚಾರ್ಯರು ಅನೇಕ ಮಹನೀಯರು ತಾವು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಯಾವುದೇ ಒಂದು ಕೆಲಸ ನಿರ್ವಿಘ್ನವಾಗಿ ಸಾಗಬೇಕು ಅಂದರೆ ನರಸಿಂಹಾದಿಗ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ನರಸಿಂಹದೇವರ ರೂಪ ಏನಿದೆ ಅದು ತುಂಬ ಶ್ರೇಷ್ಠವಾದ ರೂಪ. ಯಾವುದೇ ವಿಘ್ನಗಳಾಗಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ದೇವರು ಕಾಯ್ತಾ ಇರ್ತಾನೆ. ಆ ನರಸಿಂಹ ರೂಪಕ್ಕೆ ವಿಶೇಷ ಮಹತ್ವ ಇದೆ. ಆ ನಿಟ್ಟಿನಲ್ಲಿ ಆ ನರಸಿಂಹ ರೂಪವನ್ನು ಸ್ಮರಿಸುವಂತೆ ಕ್ಷೇಮಂಕರ, ನನಗೆ ಕ್ಷೇಮವನ್ನು ನೀಡೋರು ನೀವು ಅಂತ ರಾಯರನ್ನು ಇಲ್ಲಿ ಪ್ರಾರ್ಥಿಸಿದ್ದಾರೆ. ಅದು ನಿಜವೂ ಹೌದು. ನೋಡಿ, ಕ್ಷ ಅನ್ನೋದೇ ಲಕ್ಷ್ಮೀ ನರಸಿಂಹ ಅಂತ ಅರ್ಥ. ನಮ್ಮ ಪ್ರಹ್ಲಾದರಾಜರು ಯಾವ ರೀತಿ ನರಸಿಂಹದೇವರ ಆರಾಧನೆ ಮಾಡಿದ್ರು ಅದು ನಮಗೆ ಗೊತ್ತಿದೆ. ಆ ಪ್ರಹ್ಲಾದರಾಜರೇ ನಮ್ಮ ರಾಯರು, ಆ ಪ್ರಹ್ಲಾದರಾಜರೇ ವ್ಯಾಸರಾಯರು. ಹೀಗೆ ವ್ಯಾಸರಾಜರಾಗಿ ರಾಯರಾಗಿ ನಮಗೆ ಬಂದು ಅನುಗ್ರಹವನ್ನು ಮಾಡಿದವರು ಮಹಾನುಭಾವರು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರ ಉಪಾಸ್ಯ ಮೂರ್ತಿಗಳೇ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹದೇವರು. ಅವರನ್ನು ಕ್ಷಕಾರದಿಂದ ಹೇಳುವಂಥ ಭಗವಂತನ ರೂಪ ಅಂತ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಅಂಥ ಕ್ಷೇಮಂಕರಸ್ತ್ವಂ, ಆ ಕ್ಷೇಮವನ್ನು ಉಂಟು ಮಾಡೋ ಲಕ್ಷ್ಮೀ ನರಸಿಂಹ ವಿಶೇಷವಾಗಿ ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ನಮಗೆಲ್ಲ ನೀವು ಅವನ ಮುಖಾಂತರ ನಮಗೆ ಕ್ಷೇಮವನ್ನು ದೊರಕಿಸಿಕೊಡ್ತಾ ಇದ್ದೀರಿ. ಭವಾಂಬೋಧಿ ಮಜ್ಜತ್ ಜನಾನಾಂ. ಭವಾಂಬೋಧಿ ಮಜ್ಜತ್ ಅಂದರೆ ಈ ಸಂಸಾರ ಸಾಗರದಲ್ಲಿ ಮುಳುಗಿರುವಂಥ ಜನರಿಗೆ ನೀವೇ ರಕ್ಷಕರು. ಕ್ಷೇಮ ಅಂದರೆ ಅವ್ರು ಆರಾಮಾಗಿದ್ದವ್ರು ಕ್ಷೇಮವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ. ಭಗವಂತನಿಗೆ ಅಂತಂದರೆ ಸಂಸಾರ ಸಮುದ್ರದಲ್ಲಿ ಮುಳುಗಿದವ್ರನ್ನೂ ಎಬ್ಬಿಸ್ತಾನೆ ಅಂದರೆ ಮಿಕ್ಕಿದ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡೋದಿಲ್ವೇನೋ? ಖಂಡಿತ ಪರಿಹಾರ ಅವನು ಮಾಡೇ ಮಾಡ್ತಾನೆ ಅಂತ ಇಲ್ಲಿ ಕೃಷ್ಣಾವಧೂತರು ತಿಳಿಸ್ತಾ ನಾವೊಂದು ಸಣ್ಣ ಘಟನೆಯನ್ನು ನೋಡೋಣ. ರಾಯರ ಘಟನೆ ಹೇಗಿರುತ್ತೆ, ಅವರ ಮಹಿಮೆಗಳು ಹೇಗಿರುತ್ತೆ ಅನ್ನೋದನ್ನು ನಾವು ಪ್ರತಿಯೊಬ್ಬರ ಮಾತಿನಲ್ಲಿ ಕೇಳಿದರೆ ಒಬ್ಬೊಬ್ಬರು ಅನ್ನೋಂಥರ ಹೇಳ್ತಾರೆ. ಅದರ ಸಾಕಷ್ಟು ಅನುಭವಗಳನ್ನು ಈ ಸಂಚಿಕೆಗಳ ಮುಖಾಂತರ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇವೆ. ಅದರಲ್ಲಿ ಮತ್ತೊಂದು ಅನುಭವ, ಸುಮಾರು ಒಂದು 24-25 ವರ್ಷದ ಒಬ್ಬ ಯುವತಿ. ಆ ಯುವತಿಗೆ ಒಂದು ಹವ್ಯಾಸ. ಏನು ಹವ್ಯಾಸ? ಹವ್ಯಾಸ ಅನ್ನೋದು ನಾವು ಯಾವ ರೀತಿ ಹೇಳ್ತಾ ಇದ್ದೀವಿ ಅಂದರೆ, ನಾವೆಲ್ಲ ಕೆಲವರಿಗೆ ಒಂದೊಂದು ದೇವರನಾಮ ಹೇಳೋದ್ರಲ್ಲಿ ಹವ್ಯಾಸ, ಮತ್ತೊಂದು ಬರೆಯೋದ್ರಲ್ಲಿ ಹವ್ಯಾಸ, ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಇವರಿಗೆ ಏನಂದರೆ ಪ್ರತಿ ದಿವಸ ರಾಯರ ಮಠಕ್ಕೆ ಹೋಗೋ ಹವ್ಯಾಸ. ಅದು ಒಳ್ಳೆಯ ಸ್ವಭಾವ, ಆ ಒಳ್ಳೆಯ ಹವ್ಯಾಸ ಅದು. ಆ ಸ್ವಭಾವದಿಂದ ಪ್ರತಿ ದಿವಸ ಹೋಗೋದು. ವಿಶೇಷ ಅಂದರೆ ಪಂಚಾಮೃತ ಅಭಿಷೇಕ ಏನಿದೆ ಅದಕ್ಕೆ ಬರೆಸೋದು ಬರೋದು. ಹೀಗೆ ಯುವತಿ ಮಾಡ್ತಾ ಇರ್ತಾಳೆ. ಇಂಥವಳಿಗೆ ಒಮ್ಮೆ ಸಮಸ್ಯೆ ಆಯಿತು, ರಕ್ತಹೀನತೆ ಬಂತು, ಪ್ರಾರಂಭ ಆಯಿತು. ಈ ರಕ್ತಹೀನತೆಯಿಂದ ಬಹಳ ರೋಗಗಳಿಗೆ ಕಾರಣ ಆಯಿತು. ಆ ರಕ್ತಹೀನತೆ ಬಹಳ ರೋಗಗಳು ಬಂದವು. ಅದು ತುಂಬ ಉಲ್ಬಣ ಅವಸ್ಥೆಗೆ ತಲುಪಿತು. ಏನು ಮಾಡೋದು? ತಂದೆ ತಾಯಿಗಳೆಲ್ಲ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಬಹಳ ಕಷ್ಟ. ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಪರಿಹಾರ ಅಷ್ಟು ದೊರಕಲಿಲ್ಲ. ಕರ್ಮ ಇದ್ದರೆ ಅದು ಸವಿಯೋವರೆಗೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿವರೆಗೂ ತೊಂದರೆ ಅನುಭವಿಸಲೇಬೇಕು. ಕೊನೆಗೆ ಎಂಥ ಸ್ಥಿತಿಗೆ ಬಂದಿದ್ದಾಳೆ ಆಕೆ ಅಂದರೆ ಮುಗೀತಿನ ಮನೆಯಲ್ಲೇ ಮರಣ ಅಂತ ಆಗೋಯ್ತು. ಹೇಳಿದ್ರು, ನೀವು ಕರ್ಕೊಂಡು ಹೋಗಿ, ಇನ್ನೇನು ಆಗಲ್ಲ, ಇಲ್ಲಿ ಎಷ್ಟೇ ಔಷಧ ಕೊಟ್ಟರೂ ಕೂಡ ಅದರಿಂದ ಪರಿಹಾರ ಆಗೋದಿಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂತ ತಂದೆ ತಾಯಿಗಳಿಗೆ ಆ ಡಾಕ್ಟರ್ ಹೇಳುವಾಯ್ತು. ಬಂದಾಯಿತು ಮನೆಗೆ. ಬಂದಾದ ಮೇಲೆ ಅಲ್ಲೇ ವಾಸ ಆಯಿತು. 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸ ಇನ್ನು ಕಷ್ಟ ಅಂತಾಯಿತು, ಇನ್ನು ಮುಗೀತು ಅಂತಾಯಿತು. ಆ ಸಂದರ್ಭದಲ್ಲಿ ಅಳ್ತಾ ಇದ್ದಾಳೆ ಆ ಯುವತಿ. ನಾ ಪ್ರತಿ ದಿವಸ ರಾಯರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದವಳು. ಆದರೆ ಹಿಂದಿನ ದಿವಸ 2 ದಿವಸ ಆಯಿತು ನನಗೆ ದರ್ಶನ ಆಗಲೇ ಇಲ್ಲ. ಇನ್ನು 3ನೇ ದಿವಸ ಕೊನೆ ದಿವಸನಾದರೂ ನಂಗೆ ರಾಯರ ದರ್ಶನ ಆದರೆ ನೆಮ್ಮದಿಯಾಗಿ ನಾನು ತ್ಯಾಗವನ್ನು ಮಾಡಿಬಿಡ್ತೇನೆ ದೇಹವನ್ನು ಅಂತ ಅಂದ್ಕೊಳ್ತಾ ಇದ್ದಾಳೆ. ಇಂಥ ಸಂದರ್ಭ ಸಂಜೆ ಹೊತ್ತು 7 ಗಂಟೆ ಆಗಿದೆ. ಅಂಥ ಸಂದರ್ಭದಲ್ಲಿ ಅವಳಿಗೆ ಆಶ್ಚರ್ಯ. ಅವಳು ಮಲ್ಕೊಂಡಿದ್ದಾಳೆ, ಎದ್ದು ಹೋಗಲಿಕ್ಕೆ ಶಕ್ತಿ ಇಲ್ಲ ಅವಳಿಗೆ.
ಅವಳಿಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ, ನಿದ್ರೆಗೆ ಜಾರಿದಾಳೆ, ಮನಸ್ಸಿಗೆ ಅನ್ನಿಸ್ತಾ ಇದೆ ಸಂಜೆ ಹೊತ್ತು 7 ಗಂಟೆ ಅಷ್ಟೊತ್ತಿಗೆ ರಾಯರು ತಮ್ಮ ಮನೆಗೆ ಬಂದ ಹಾಗೆ, ದೇವರ ಮನೆಯಲ್ಲಿ ಕೂತಾಗ ಅನ್ನಿಸ್ತಾ ಇದೆ, ಏನೋ ದಿವ್ಯ ತೇಜಃಪುಂಜ ಒಳಗಡೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಬಂದು ಅಲ್ಲಿ ಅವರೇ ಅರ್ಚನೆ ಮಾಡಿದ ಹಾಗೆ ಮನೆಯಲ್ಲಿ. ದೊಡ್ಡವರನ್ನು ನಾವು ಮನೆಗೆ ಕರೆಸ್ತೀವಿ, ಯಾಕೆ ನಮ್ಮ ಮನೇಲಿ ನೀವು ಬಂದು ಮಂಗಳಾರತಿ ಮಾಡಿ ಅಂತ ನಾವು ಶ್ರೀಗಳನ್ನೆಲ್ಲ ಕರೆಸಿದಾಗ ನಮ್ಮ ಮನೆಗಳಿಗೆ ಹೇಳ್ತಾ ಇರ್ತೀವಿ, ಯಾಕೆ ನೀವು ಮಾಡಿ, ಅಲ್ಲಿ ದೇವರು ಕೂಡ್ತಾರೆ, ಗುರುಗಳಲ್ಲಿ ಸನ್ನಿಹಿತರಾಗ್ತಾರೆ, ನಮಗೆ ಮುಂದೆ ಅದನ್ನು ಅರ್ಚನೆ ಮಾಡಿದಾಗ ಆ ಪ್ರತಿಮೆಗಳಿಂದ ಅನುಗ್ರಹ ಆಗುತ್ತೆ ಅನ್ನೋ ದೃಷ್ಟಿ. ಹಾಗೆ ಅವರೇ ಬಂದು ಇವರ ಮನೆಯ ದೇವರ ಮನೆಯಲ್ಲಿ ತಾವು ಮಂಗಳಾರತಿ ಮಾಡಿ ತಾವು ಭಗವಂತನ ಅರ್ಚನೆಯನ್ನು ಮಾಡ್ತಾ ಇರೋದನ್ನು ಇವಳು ಕನಸಿನಲ್ಲಿ ನೋಡ್ತಾಳೆ. ಇವನು ನಿದ್ರೆಗೆ ಜಾರಿದ್ದಾಳೆ, ಆ ಕನಸಿನಲ್ಲಿ ಈ ಥರ ಘಟನೆ ಆಗ್ತಾ ಇದೆ. ಆವಾಗ ರಾಯರು ಅಭಯ ಆಶ್ವಾಸನೆ ಕೊಡ್ತಾ ಇದ್ದಾರೆ, ನಿಂಗೇನು ಆಗೋದಿಲ್ಲ, ನಾನು ಬಂದು ಇಲ್ಲಿ ದೇವರ ಅರ್ಚನೆ ಮಾಡಿದೆ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲ ಮಂಗಳಗಳೇ ಆಗುತ್ತೆ, ನೀನು ಯೋಚನೆ ಮಾಡಬೇಡ ಅಂತ ಕನಸಿನಲ್ಲಿ ಆದ ಒಂದು ಘಟನೆ. ಇಷ್ಟಾದಮೇಲೆ ಇವಳು ಕೈ ಮುಗಿತಾಳೆ ರಾಯರಿಗೆ, ಅಲ್ಲಿದ್ದಾರೆ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ನೀವು ಬಂದಿದ್ದೀರಿ ಅನುಗ್ರಹ ಮಾಡಿ ಅಂತ. ರಾಯರ ದರ್ಶನ ಆಯಿತು ಕನಸಿನಲ್ಲಿ. ಆಮೇಲೆ ನಡೆದ ಘಟನೆ ಏನಿಲ್ಲ, ಅವಳು ಆವಾಗ ಒಂದು ಅಂದ್ಕೊಂಡಿರ್ತಾಳಂತೆ, ನಾನು ಮೇಲಿಂದ ನಾನು ಹೇಳಬೇಕು, ನಿಮ್ಮ ದರ್ಶನಕ್ಕೋಸ್ಕರ ನಾನು ಮುಂದೆ ಜೀವನವನ್ನು ಸಾಗಿಸಬೇಕು, ಪ್ರತಿನಿತ್ಯ ನಿಮ್ಮ ದರ್ಶನ ಮಾಡ್ತಾ ಇದ್ದೆ, ಹಾಗೆ ಮುಂದೆಯೂ ನಡಿಬೇಕು ನನ್ನ ಕೊನೆಗಾಲದವರೆಗೂ ಅಂತ. ಅಷ್ಟೇ ತಾನೇ, ನಿಗೇನೂ ಆಗಲ್ಲ, ಇನ್ನೆಲ್ಲ ಮಂಗಳ, ಯೋಚನೆ ಮಾಡಬೇಡ ಅಂತ ಆಯಿತು. ತಕ್ಷಣ ಎಚ್ಚರ ಆಯಿತು ಅವಳಿಗೆ. ಎಚ್ಚರ ಆದ ಕೂಡಲೇ ಅವಳಿಗೆ ಮೈಯಲ್ಲಿ ಅದೇನು ಅನ್ನಿಸ್ತು, ಥಟ್ಟಂತ ಎದ್ದು ಕೂತ್ಲು. ಅಲ್ಲಿವರೆಗೂ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ, ಎದ್ದು ಕೂತ್ಲು. ಆಮೇಲೆ ಎಲ್ಲನೂ ನನಗೆ ಸರಿ ಹೋಗಿದೆ, ನನಗೆ ಗುರುರಾಯರು ಹೇಳಿದ್ದಾರೆ ನಾನು ಸರಿ ಹೋಗಿಬಿಟ್ಟಿದ್ದೀನಿ ಅಂತ. ಅಲ್ಲಮ್ಮ, ನೀನು ಈ ರೀತಿ ದಿಢೀರಂತ ಎದ್ದು ಕೂತ್ರೆ ನಮಗೆ ಗಾಬರಿ ಆಗ್ತದೆ, ಏನಾಯಿತು ಹೇಳು. ಎಲ್ಲ ಘಟನೆಗಳನ್ನು ಆಕೆ ವಿವರಿಸಿದ್ಲು. ವಿವರಿಸಿ ಆದಮೇಲೆ ತಂದೆ ತಾಯಿಗಳಿಗೆ ಧಾರಾಕಾರ ಕಣ್ಣೀರು. ನಂತರ ರಾಯರ ದರ್ಶನಕ್ಕೆ ತಕ್ಷಣ ಹೋಗ್ತಾರೆ, ಹೋಗಿ ನಮಸ್ಕಾರ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಾರೆ. ಅವರಿಗೆ ಆಶ್ಚರ್ಯ, ಅತೀಂದ್ರಿಯವಾದ ಶಕ್ತಿ ನಿಮ್ಮನ್ನು ಕಾಪಾಡಿದೆ ಅಂತ ಹೇಳ್ತಾರೆ, ಎಲ್ಲ ಗುರುರಾಯರ ಮಹಿಮೆ ಅಂತ. ಹೀಗೆ ಪ್ರತಿ ದಿವಸ ನಾವು ಗುರುರಾಯರ ಸ್ಮರಣೆ ಮಾಡಿದರೆ ಎಂಥ ಆಪತ್ತುಗಳಿಂದಲೂ ಕೂಡ ನಮ್ಮನ್ನು ಅವರು ಪರಿಹಾರ ಮಾಡ್ತಾರೆ. ನಮ್ಮ ಶ್ರದ್ಧೆ ವಿಶ್ವಾಸ ಅದಕ್ಕೆ ಬಿಟ್ಟದ್ದು. ಆಕೆ ಎಂದಿಗೂ ಕೂಡ ತಾನು ಇದನ್ನು ಬಿಡ್ತಾ ಇಲ್ಲ. ಪ್ರತಿ ದಿವಸ ರಾಯರ ದರ್ಶನ, ಪ್ರತಿ ದಿವಸ ರಾಯರ ಸ್ಮರಣೆ, ಹೀಗೆ ಪ್ರತಿ ದಿವಸ ಮಾಡೋದಕ್ಕೆ ವಿಶೇಷ ಪುಣ್ಯ ಇದೆ. ಇಂಥ ಕೃಷ್ಣಾವಧೂತೇನ ಗೀತೇನ, ಕೃಷ್ಣಾವಧೂತರು ಹಾಡಿನ ರೂಪದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಜನಕ್ಕೆ ಹಾಡು ಅಂದರೆ ಬಹಳ ಇಷ್ಟ, ನಿಜ. ಯಾವ ಹಾಡನ್ನು ಹಾಡಬೇಕೋ ಆ ಹಾಡನ್ನೇ ಹಾಡಬೇಕು ನಾವು ಸಂಗೀತ ರೂಪದಲ್ಲಿ. ಹಾಗೆ ಇಷ್ಟು ದಿವಸಗಳ ಕಾಲ ನಾವು ವಿಶೇಷವಾಗಿ ಈ ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ನಾವು ಇಷ್ಟು ದಿವಸಗಳ ಕಾಲ ವಿಶೇಷವಾಗಿ ಈ ಗಾಯನದ ಮುಖಾಂತರ ನಾವು ಆಲಿಸಿದ್ದೇವೆ. ಇಂಥ ಪದ್ಯಗಳೆಲ್ಲವೂ ನಮ್ಮ ಕಂಠದಲ್ಲಿ ಉಳಿಲಿ, ನಮ್ಮ ಕಂಠದಿಂದ ನಿರಂತರವಾಗಿ ಈ ಅಕಾರ ಇಕಾರ ಉಕಾರ ಪ್ರತಿಯೊಂದು ಪದ್ಯಗಳು ಕ್ಷಕಾರದವರೆಗೆ, ಲಕ್ಷ್ಮೀ ನರಸಿಂಹನ ಅನುಗ್ರಹ ಆಗೋವರೆಗೆ ನಾವು ಬಿಡಬಾರ್ದು. ನಮ್ಮ ಜೀವನದಲ್ಲಿ ರಾಯರ ಮುಖಾಂತರ ಲಕ್ಷ್ಮೀ ನರಸಿಂಹನ ಅನುಗ್ರಹ, ಮುಖ್ಯ ಪ್ರಾಣದೇವರ ಅನುಗ್ರಹ ಎಲ್ಲವನ್ನು ಪಡೆದು ನಾವು ಎಲ್ಲ ಸಮೃದ್ಧರಾಗೋಣ. ಈ ಆರಾಧನಾ ಪರ್ವಕಾಲದಲ್ಲಿ ನಾವೆಲ್ಲ ಇದರಲ್ಲಿ ಭಾಗಿಯಾಗಿ ಈ ಏಕಾದಶ ಪಟಲ, ರಾಘವೇಂದ್ರ ತಂತ್ರದಲ್ಲಿ ಬಂದ ಏನು ಏಕಾದಶ ಪಟಲ ಇದೆ, ಇದರಲ್ಲಿ ಬಂದ 51 ಶ್ಲೋಕಗಳನ್ನು ಪ್ರತಿ ದಿವಸ ನಾವೊಬ್ಬರ ಕೈಲಿ ಹೇಳಿಸ್ಕೊಂಡಾದರೂ ಕನಿಷ್ಠ ಪಕ್ಷ ನಾವು ಪಾರಾಯಣ ಮಾಡ್ತಾ, ಇದನ್ನು ಕೇಳಿ ಆದ್ರೂ ಕೂಡ ನಾವು ಪಾರಾಯಣ ಮಾಡ್ತಾ ಇದ್ದರೆ ಖಂಡಿತ ಕೃಷ್ಣಾವಧೂತರು 32 ವರ್ಷಗಳ ಕಾಲ ಅನಾಚಾರರಾಗಿದ್ದು ಆಮೇಲೆ ಅನುಗ್ರಹ ಪಡೆದು ಇದನ್ನು ಬರೆದಿದ್ದು. ಇವತ್ತಿನ ದಿವಸ ಅವರು ಹೇಳ್ತಾರೆ, ಕಲವು ಪ್ರತ್ಯಕ್ಷ ಸಿದ್ಧಿದಂ, ಕಲಿಯುಗದಲ್ಲಿ ನಿಮಗೆ ಪ್ರತ್ಯಕ್ಷ ಫಲ ಕೊಡೋ ಗ್ರಂಥ ಅಂದರೆ ಅದು ಈ ಶ್ರೀ ರಾಘವೇಂದ್ರ ತಂತ್ರದ ಈ ಭಾಗ. ಅಷ್ಟು ಉತ್ತಮವಾದಂತಹ ಭಾಗ ಇದು. ಇದನ್ನು ನಾವು ಮನೆಗಳಲ್ಲಿ ಹಾಡ್ತಾ ನಾವು ಇದನ್ನು ಬೇರೆಯವ್ರಿಗೆ ಹೇಳ್ತಾ ಈ ರಾಘವೇಂದ್ರ ತಂತ್ರದ ಈ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಪ್ರಸಿದ್ಧಿಪಡಿಸ್ತಾ ಎಲ್ಲರೂ ರಾಯರ ಅನುಗ್ರಹವನ್ನು ಪಡೆಯುವಂತೆ ನಾವು ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಶ್ರೋತೃಗಳಾದ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ, ಇಷ್ಟರವರೆಗೆ ನಾವೆಲ್ಲ ಈ ರಾಘವೇಂದ್ರ ತಂತ್ರವನ್ನು ನಾವು ಕೇಳಿದ್ದೇವೆ. ಇದಕ್ಕೆ ಪ್ರಮುಖ ಕಾರಣ ಏನು? ಜ್ಞಾನವಾಹಿನಿ ತಂಡದವರು ಅವರ ಮುಖಾಂತರ ಈ ಅಕ್ಷರ ಮಾಲಿಕಾ ಸ್ತೋತ್ರದ ಈ ಗಾಯನ ಯಜ್ಞ ಮತ್ತು ವ್ಯಾಖ್ಯಾನ ಯಜ್ಞ ಎರಡನ್ನೂ ಕೂಡ ಅವರು ಏರ್ಪಡಿಸಿದ್ದಾರೆ. ಈ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಅವರು ಈ ಅಕ್ಷರ ಮಾಲಿಕಾ ಸ್ತೋತ್ರದ ಪ್ರತಿ ಪದ್ಯಗಳು ಅದು ಸಿಗಲಿ, ರಾಯರ ಅನುಗ್ರಹ ಎಲ್ಲರಿಗೂ ದೊರಕಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ಅಂಥ ಜ್ಞಾನವಾಹಿನಿಯ ತಂಡದವರೆಗೂ ವಿಶೇಷವಾಗಿ ಆ ರಾಯರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಬಯಸ್ತಾ, ಮುಖ್ಯವಾಗಿ ನಾವು ಪ್ರಾಯೋಜಕತ್ವವನ್ನು ವಹಿಸಿದವರನ್ನು ಪ್ರತಿ ದಿವಸ ನಾವು ಸ್ಮರಣೆ ಮಾಡಿದ್ದಿದೆ. ಯಾಕೆಂದರೆ ಅವರು ಜ್ಞಾನ ಪ್ರಾಯೋಜಕತ್ವವನ್ನು ವಹಿಸಿದ ನಿಮಿತ್ತ ನಾವೆಲ್ಲರೂ ಶ್ರವಣ ಮಾಡ್ತಾ ಇದ್ದೀವಿ.
ನಾವು ಕೇಳ್ತಾ ಇದ್ದೀವಿ, ಅನುಸಂಧಾನ ಮಾಡ್ತಾ ಇದ್ದೀವಿ. ಉತ್ತಮವಾದ ಆ ಜ್ಞಾನ ಸೇವೆಯನ್ನು ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಅಂತಹ ಆ ಸೇವೆಗಳಲ್ಲಿ ಇಂದಿನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಗಿರೀಶ್ ಮತ್ತು ಕುಟುಂಬ, ಹೊಸಕೆರೆಹಳ್ಳಿ, ಬೆಂಗಳೂರು. ಇವರ ಕುಟುಂಬ ಏನಿದೆ ಇವರು ವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಗಿರೀಶ ಅಂತ ಹೆಸರಿಟ್ಟುಕೊಂಡಿದ್ದಾರೆ. ರುದ್ರದೇವರ ಅನುಗ್ರಹ ವಿಶೇಷವಾಗಿ ಆಗಲಿ, ಗುರುರಾಯರ ಅನುಗ್ರಹ ಆಗಲಿ, ಗಿರಿಯಂತೆ ಬೆಟ್ಟದಂತೆ ಅವರ ಮನೆಯಲ್ಲಿ ಸಮೃದ್ಧಿ ಬರಲಿ, ಆ ರೀತಿ ರಾಯರ ಅನುಗ್ರಹಿಸಲಿ. ತದಂತರ್ಗತನಾದ ಮುಖ್ಯ ಪ್ರಾಣ ಹಾಗೂ ಗೋಪಾಲಕೃಷ್ಣ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಎಂದಿಗೂ ನಾವು ಈ ಕೇಳುವಂತಹ ಮೊಬೈಲ್ ಟೋನ್ಗಳಲ್ಲಿ ಕೇಳ್ತಾ ಇರ್ತೀವಿ. ಮೊಬೈಲ್ ರಿಂಗ್ ಆದರೆ ನಮಗೆ ಶ್ರೀ ರಾಘವೇಂದಾರೆ ಪಾಹಿಪ್ರಭು ಅನ್ನೋ ಮಾತು ಪದೇ ಪದೇ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಅದು ಯಾವುದು ಅಂದರೆ ಅದನ್ನು ಬರೆದವ್ರು ನೆನಪಿಸ್ಕೊಳ್ಬೇಕು. ಕೃಷ್ಣಾವಧೂತರು ಅಂತ ನೆನಪಿಸ್ಕೊಳ್ಬೇಕು. ಆ ಕೃಷ್ಣಾವಧೂತರು ಶ್ರೀ ರಾಘವೇಂದ್ರ ತಂತ್ರ ಅನ್ನುವ ಉತ್ತಮ ಗ್ರಂಥವನ್ನು ಬರೆದಿದ್ದಾರೆ. ಅವರೇ ಹೇಳುವಂತೆ ರಾಯರ ಶ್ರೇಷ್ಠ ಶಿಷ್ಯರು ಒಂದು ಅಪ್ಪಣಾಚಾರ್ಯರು, ನಂತರ ಅಂತರಂಗ ಭಕ್ತರಾದ ನಾನು ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಯಾಕೆಂದರೆ ಅಷ್ಟು ರಾಯರ ಅನುಗ್ರಹ ನಮ್ಮ ಮೇಲೆ ಆಗಿದೆ, ಅವರ ಭಕ್ತ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಮಾತು. ಅಂಥ ರಾಯರ ಭಕ್ತರುಗಳಲ್ಲಿ ಅತಿ ನಮಗೆ ಮುಖ್ಯ ಸಾಲುಗಳಲ್ಲಿ ಸಿಗುವಂಥ ಮೊದಲನೆಯವರ ಅಪ್ಪಣಾಚಾರ್ಯರು, ನಂತರ ಕೃಷ್ಣಾವಧೂತರು. ಇವರೆಲ್ಲರ ಅನುಗ್ರಹ ನಮ್ಮ ಮೇಲೆ ಆಗ್ತಾ ಇರಲಿ. ಇಂಥ ಕೃಷ್ಣಾವಧೂತರು ರಚನೆ ಮಾಡಿದ ರಾಘವೇಂದ್ರ ತಂತ್ರದ 11ನೆಯ ಪಟಲ ಅಂತ ಹೇಳ್ತೀವಿ. ನಾವೆಲ್ಲ ಬೇರೆ ಕಡೆ ಅಧ್ಯಾಯ ಪಾದ ಅಂತೆಲ್ಲ ಕೇಳ್ತೀವಿ. ಇಲ್ಲಿ ಒಟ್ಟು 15 ಪಟಲಗಳು ಅಂತಿದೆ. ಅದರಲ್ಲಿ 11ನೆಯ ಪಟಲ ನೀವು ತೆಗೆದರೆ ಈ ಅಕ್ಷರ ಮಾಲಿಕಾ ಸ್ತೋತ್ರ ನಿಮಗೆ ಸಿಗತ್ತೆ. ಅಂಥ ಉತ್ತಮ ಈ ಸ್ತೋತ್ರವನ್ನು ಪ್ರತಿ ದಿವಸ ಪಾರಾಯಣ ಮಾಡಿ ಈ ಪರ್ವ ಕಾಲದಲ್ಲಿ ನಾವು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಮುಂದೆನೂ ಕೂಡ ಹೀಗೆ ನಾವು ಅಕ್ಷರ ಮಾಲಿಕಾವನ್ನು ಪ್ರಸಾರ ಮಾಡ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಈ ಎಲ್ಲ ಸಂಚಿಕೆಗಳನ್ನು ಒಟ್ಟಾಗಿ ನಾವು ಯಥಾಶಕ್ತಿ ಯಥಾಮತಿಯಾಗಿ ಆ ಗುರುರಾಯರ ಪ್ರೇರಣೆಯಂತೆ ಕೃಷ್ಣಾವಧೂತರ ಅನುಗ್ರಹದಿಂದ ಇಷ್ಟನ್ನು ನಾವು ಈ ಗಾಯನ ವ್ಯಾಖ್ಯಾನದ ಮುಖಾಂತರ ಪ್ರಸ್ತುತಪಡಿಸಿದ್ದೇವೆ. ಇದರಿಂದ ಆ ರಾಯರು ಪ್ರೀತರಾಗಿ ನಮ್ಮ ಎಲ್ಲರಿಗೂ ಕೂಡ ಶ್ರೋತೃಗಳಿಗೂ ನಮಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.